ಇವತ್ತು ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಅರಸು ಜಯಂತಿಗೆ ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ನೆನಪುಗಳನ್ನೇನೋ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಡಲ್ಲ, ರಾಜಕೀಯವಾಗಿ ಮುಗಿಸೋಕ್ಕೆ ಯತ್ನಿಸ್ತಾರೆ, ನನ್ನ ವಿಚಾರದಲ್ಲೂ ಅದೇ ಆಗ್ತಿದೆ, ಅದವರ ಭಾವನೆ, ಅದವರ ಭಾವನೆ. ವ್ಯವಸ್ಥೆಯನ್ನು ಭ್ರಷ್ಟತೆಯ ಆರೋಪವಿಲ್ಲದೆಯೂ ಬದಲಿಸಬಹುದು. ಭ್ರಷ್ಟತೆಯ ಆರೋಪ ತಂದುಕೊಂಡು ವ್ಯವಸ್ಥೆ ಬದಲಿಸಕ್ಕೆ ಬಿಡ್ತಾ ಇಲ್ಲ ಅಂತೇನು ಹೇಳಬೇಕಾಗಿಲ್ಲ. ಇಟ್ ಇನ್ಕ್ಲೂಡ್ಸ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಭ್ರಷ್ಟತೆ ಇಲ್ಲದೆ ವ್ಯವಸ್ಥೆ ಬದಲಾವಣೆ ತರಬಹುದು. ಫೇರ್. ಲಾಸ್ಟ್ ಒನ್ ಟರ್ಮಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಯಾವ ಆರೋಪನೂ ಇರಲಿಲ್ವಲ್ಲ. ಅದು ಯಾವ್ಯಾವ ವ್ಯವಸ್ಥೆ ಬದಲಾವಣೆ ತಂದಿದ್ದೀರಿ ಹೇಳಿ ನೋಡೋಣ. ಯಾರು ಮಾಡಿದ್ದೀರಿ ವ್ಯವಸ್ಥೆಗಳ ಬದಲಾವಣೆಯನ್ನ? ಯಾರು ಮಾಡಿದ್ದೀರಿ ಅವಕಾಶ ಸಿಕ್ಕಿದ್ದಾಗ ನಿಮ್ಗಳಿಗೆ? ಅದರ ಜೊತೆ ತೇಲಿಕೊಂಡು ಹೋಗಿದ್ದೀರಿ ಅಷ್ಟೇ. ಯಾರು ಮಾಡಿದ್ದೀರಿ ವ್ಯವಸ್ಥೆ ಬದಲಾವಣೆಗಳನ್ನು? ಇನ್ನು ಹೋರಾಟ ಮಾಡಬೇಕು ನಾವು ಇದರ ವಿರುದ್ಧ ಅಂದರು. ಆಯಿತು, ಮಾಡೋಣ, ಮಾಡ್ತಾರೆ ಜನ. ಇದೇ ವೇಳೆ ನಾವು CM ಜೊತೆ ನಿಲ್ಲದಿದ್ದರೆ ಅರಸು ಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬರಲಿದೆ ಅಂತ ಮಹಾದೇವಪ್ಪನವರ ಎಚ್ಚರಿಕೆ. CM ತಪ್ಪು ಮಾಡಿಲ್ಲ, ನಮ್ಮ ಬೆಂಬಲ ಅವರಿಗಿದೆ ಅಂತ DK ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಎಲ್ಲ. ಇವತ್ತು ಒಂದಷ್ಟು ಕಡೆ ಪ್ರತಿಭಟನೆಗಳು ನಡೆದಿವೆ. ಬದಲಾವಣೆ ಆಗಬೇಕು ಅಂತ ಮುಟ್ಟಕ್ಕೆ ಹೋದ್ರೇನೆ ಭಾರಿ ಕಷ್ಟ. ಜಾತಿ ಗಣತಿ ಮಾಡದೇನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಗೊತ್ತಾಗದೆ ಹೆಂಗೆ, ಸಾಮಾಜಿಕ ನ್ಯಾಯ ತರ್ತಕ್ಕಂಥ ಹೆಂಗೆ, ನಾನು ಇವೆಲ್ಲನೂ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ಕೋಪ. ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅಂತ ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೊಂದಷ್ಟು ಜನ ತಮಟೆ ಹೊಡೆಯೋರು ಇದ್ದಾರೆ. ಇದು ಇವತ್ತು ನಡೀತಾ ಇರ್ತಕ್ಕಂಥ ಷಡ್ಯಂತ್ರಗಳು. ಇವುಗಳ ವಿರುದ್ಧ ಹೋರಾಟ ಮಾಡದೆ ಹೋದ್ರೆ ಯಾರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನ್ಯಾಯ ಇದೆ, ನ್ಯಾಯಕ್ಕೆ ಜಯ ಇದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ. ಚೀಫ್ ಮಿನಿಸ್ಟರ್ ಯಾವತ್ತೂ ಎದುರುವಂತ ಸಂದರ್ಭ ಇಲ್ಲ ರೀ. ಇಡೀ ಪಕ್ಷ ರೀ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ. ವಾಮ ಮಾರ್ಗದ ಮೂಲಕ ಅಧಿಕಾರವನ್ನ ಹಿಡಿತಕ್ಕಂತ ದೆಹಲಿಯಿಂದ ರಾಜಭವನದವರೆಗೆ ನಡೀತಾ ಇರತಕ್ಕಂತದ್ದನ್ನು ಕಂಡಾಗ ದ್ವಿಜಶಕ್ತಿಯನ್ನ ಸೋಲಿಸ್ತಕ್ಕಂತ ಒಂದು ಶಕ್ತಿಯಾಗಿ ನಾವು ಹೊರಹೊಮ್ಮಿದ್ರೆ ಮುಂದೊಂದು ದಿನ ಸಿದ್ದರಾಮಯ್ಯನವರು ದೇವರಾಜ ಅರಸರನ್ನೇ ಎದುರಿಸ್ತಕ್ಕಂತ ಕಾನೂನು ಬಾಹಿರವಾದಂತ ನಡವಳಿಕೆಗಳು ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀನಿ ಅನ್ನೋ ಕಾರಣಕ್ಕೆ ಷಡ್ಯಂತ್ರ ಅನ್ನೋದು ಅದೆಲ್ಲ ಪೊಲಿಟಿಕಲ್ ಸ್ಪೀಚ್ಗಳು ಅವ್ರು ಮಾಡ್ಕೊಳ್ಳಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಲೆಟ್ ಮೀ ಆಸ್ಕ್ ಮಾದೇವಪ್ಪನವ್ರನ್ನ ಕೆಲವು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಅರಸು ಸ್ಥಿತಿ ಸಿದ್ದರಾಮಯ್ಯನವರಿಗೆ ಬರಬಹುದು, ಫೇರ್, ಬರ್ಬೋದೆ, ನಾವು ಬರದೇ ಇರ್ಬೋದು, ನಂಗೆ ಗೊತ್ತಿಲ್ಲ. ಅರಸರಿಗೆ ಆ ಸ್ಥಿತಿಯನ್ನು ತಂದವರು ಯಾರು? ಹೊರಗಿನವರ? ಮಾದೇವಪ್ಪನವ್ರು ಉತ್ತರ ಕೊಡ್ಬೋದಲ್ಲ ಇದಕ್ಕೆ, ಇಫ್ ಯು ಆರ್ ಎ ಹಿಸ್ಟ್ರಿ ಮ್ಯಾನ್. ಚರಿತ್ರೆಯಲ್ಲಿ ನಡೆದಿರುವುದನ್ನು ಭಾಷಣದ ಅವಧಿಯಲ್ಲಿ ಅದನ್ನು ಮರೆತು ಆ ಫ್ಯಾಕ್ಟ್ಸನ್ನು ಇನ್ನೆಲ್ಲಿಗೋ ಹೋಲಿಕೆ ಮಾಡಿಕೊಂಡು ಲಾಭ ಮಾಡಬಾರ್ದು. ಸಿದ್ದರಾಮಯ್ಯನವ್ರ ಪರ ಮಾತಾಡೋದು ತಪ್ಪಲ್ಲ, ಅವ್ರು ಹಿಂದುಳಿದವರ ಪರ, ಹಾಗಾಗಿ ಅವ್ರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಸರಿ, ನಿಮ್ಮ ವಾದ ಅದು. ಅರಸು ಸ್ಥಿತಿ ಬರಬಹುದು. ಅರಸರಿಗೆ ಆ ಸ್ಥಿತಿಯನ್ನು ತಂದವರು ಅಂದು ಯಾರು? ಮೋದಿ ಇರಲಿಲ್ವಲ್ಲ, ಅಮಿತ್ ಶಾ ಇರಲಿಲ್ವಲ್ಲ, ಯಾರಿದ್ರು ಅವತ್ತಲ್ಲಿ ದಿಲ್ಲಿನಲ್ಲಿ? ಅವತ್ತು ದಿಲ್ಲಿಯ ಆಣತಿಯ ಮೇಲೆ ಕೈಗೊಂಬೆಯಂತೆ ಕುಣಿತಾ ಇದ್ದಂಥ ತೊಗಲುಗೊಂಬೆಗಳ ರೀತಿ ರಾಜಭವನದಲ್ಲಿ ಯಾರಿದ್ರು ಅವತ್ತು ತೊಗಲುಗೊಂಬೆಗಳು ರಾಜಭವನದಲ್ಲಿ? ಅರಸರಿಗೆ ಆ ಸ್ಥಿತಿಯನ್ನು ತರಲಿಕ್ಕೆ ಆ ದಿನ ಅವತ್ತು ಮಾದೇವಪ್ಪನವರೇ, ಕಾಂಗ್ರೆಸ್ಗೆ ಈಗ ಬಂದು ಬಹಳ ಸುಲಭವಾಗಿ ಹಿಸ್ಟ್ರಿ ಮರೆತು ಮಾತಾಡಬೇಡಿ. ಅವತ್ತು ಕಾಂಗ್ರೆಸ್ ಅರಸರ ಜೊತೆ ನಡೆದುಕೊಂಡ ರೀತಿ ಏನು, ಅಥವಾ ಕಾಂಗ್ರೆಸ್ಸಿಗರು ಅರಸರ ಜೊತೆ ನಡೆದುಕೊಂಡ ರೀತಿ ಏನು? ಆ ದಿನ ಅರಸರ ಮೇಲೆ ಕ್ರಮಗಳನ್ನು ತೆಗೆದುಕೊಂಡು ಅವ್ರನ್ನ ಏಕಾಂಗಿಯಾಗಿ ಹೆಚ್ಚು ಕಡಿಮೆ ಪಕ್ಷದಿಂದ ಹೊರಗೆ ಕಳಿಸಿದ ಮೇಲೆ ಆಗ ಅವತ್ತದು ಆ ಪಕ್ಷ ತೆಗೆದುಕೊಂಡ ಹಿಂದುಳಿದ ವರ್ಗಗಳ ನ್ಯಾಯ, ಸಮಾನತೆ, ಅಸಮಾನತೆ, ನ್ಯಾಯ ಇದಕ್ಕೆಲ್ಲ ವಿರುದ್ಧವಾಗಿರಲಿಲ್ವೇ? ಸೊ ವೆನ್ ಯು ಟೇಕ್ ಎ ಕಾಲ್, ಅದು ಆಂಟಿ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ. ಈಗ ಯಾರೋ ತಗೊಂಡ ತಕ್ಷಣ ಇಟ್ ಬಿಕಮ್ಸ್ ಆಂಟಿ ಬ್ಯಾಕ್ವರ್ಡ್ ಕ್ಲಾಸ್. ಸಿದ್ದರಾಮಯ್ಯನವ್ರು ತನ್ನ ವಾದವನ್ನು ತಾನು ಮಾಡೋದು ಸರಿ, ನನ್ನನ್ನು ತಡೀತಿದ್ದಾರೆ, ನನಗೆ ಬೆಳೆಯಕ್ಕೆ ಬಿಡ್ತಿಲ್ಲ ಅಂತಾನೋ ಏನೋ, ದಟ್ಸ್ ಪೊಲಿಟಿಕಲ್. ಬಟ್ ಅರಸರಿಗೆ ಹೋಲ್ಸಕ್ಕೆ ಹೋಗಬೇಡಿ ಆ ವಿಚಾರದಲ್ಲಿ. ಬೇರೆ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ಅರಸರ ತರಾನೇ ಬ್ಯಾಕ್ವರ್ಡ್ ಕ್ಲಾಸಿಗೆ ಮಾಡ್ತಾರೆ, ಫೇರ್, ನಿಮ್ಮ ಇದದು ಒಪಿನಿಯನ್, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡೋಕ್ಕೆ ಬರಲ್ಲ. ಬಟ್ ಅರಸರಿಗೆ ಆದಂತೆ ಅಂದರೆ ಮಾಡಿದವರು ಯಾರು? ಆನರಬಲ್ ಮಿನಿಸ್ಟರ್ ಯಾರವತ್ತು ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ಲು? ಚರಿತ್ರೆ ತಿರ್ಚಬಾರ್ದು.